ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಸತ್ಯಮಂಗಲಂನ ತಮಿಳ್ ಸೆಲ್ವಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ತೀವ್ರವಾದ ಅನಾರೋಗ್ಯಕ್ಕೆ ಒಳಗಾಗಿದ್ದೆ, ಸುಸ್ತಾಗಿದ್ದೆ ಮತ್ತು ನನ್ನ ಈ ಸಂಕಟಕ್ಕೆ ನಿಜವಾದ ಕಾರಣವೇನೆಂಬುದು ತಿಳಿದಿರಲಿಲ್ಲ. ಮೊದಲಿಗೆ ಇದು ಕೆಲಸದ ಒತ್ತಡ ಎಂದು ಭಾವಿಸಿದ್ದೆ. ಕಡೆಗೆ ನಾನು ಆಸ್ಪತ್ರೆಗೆ ಹೋದಾಗ ವೈದ್ಯರು ಅಲ್ಲಿ ನನ್ನ ಹಿಮೋಗ್ಲೋಬಿನ್ ಮಟ್ಟವು ತೀರಾ ಕಡಿಮೆ ಇರುವುದಾಗಿ ಕಂಡುಕೊಂಡರು. ನಾನು ಆ ಸ್ಥಿತಿಯಲ್ಲಿ ಇನ್ನೂ ಬದುಕಿರುವುದಕ್ಕೆ ಮತ್ತು ದಿನವೂ ಕೆಲಸ ಮಾಡುತ್ತಿರುವುದಕ್ಕೆ ಆಶ್ಚರ್ಯಚಕಿತರಾದರು. ಆ ಅಸಹಾಯಕತೆಯ ಕ್ಷಣದಲ್ಲಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥನೆಯೊಂದಿಗೆ ನನ್ನ ಆರೋಗ್ಯ ಮತ್ತು ಜೀವನವನ್ನು ಸಂಪೂರ್ಣವಾಗಿ ಅವರ ದೈವಿಕ ರಕ್ಷಣೆಗಾಗಿ ಒಪ್ಪಿಸಿ ಶರಣಾದೆ. ನಾನು ಸೇವೆಯನ್ನು ಮಾಡುವುದನ್ನು ಹೃದಯಪೂರ್ವಕವಾಗಿ ಮುಂದುವರೆಸಿದೆ. ಪ್ರತಿಯೊಂದು ಪ್ರಕ್ರಿಯೆ ಹಾಗೂ ಹೋಮದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ಗುಣಮುಖಳನ್ನಾಗಿ ಮಾಡುತ್ತಾರೆಂಬ ಆಳವಾದ ವಿಶ್ವಾಸದೊಂದಿಗೆ ಭಾಗವಹಿಸಿದೆ. ಅವರ ಮಾರ್ಗದರ್ಶನದಂತೆ ನಾನು ಆಹಾರ ನಿಯಮಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿದೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅವರು ಸೂಚಿಸಿದಂತೆ ಅಳವಡಿಸಿಕೊಂಡೆ. ಕೇವಲ 1 ತಿಂಗಳಲ್ಲಿ ನನ್ನ ಹಿಮೋಗ್ಲೋಬಿನ್ ಮಟ್ಟವು ಅಚ್ಚರಿ ಮೂಡಿಸುವಂತೆ 5 ಪಾಯಿಂಟ್ಗಳು ಏರಿಕೆಯಾಯಿತು. ಈ ಚೇತರಿಕೆಯು ವೈದ್ಯರು ಅಸಾಮಾನ್ಯ ಮತ್ತು ಅವರ ವೈದ್ಯಕೀಯ ಅನುಭವಕ್ಕೆ ಮೀರಿದ್ದು ಎಂದು ಹೇಳಿದರು. ಅವರ ಇಷ್ಟು ವರ್ಷಗಳ ಪ್ರಾಕ್ಟೀಸ್ನಲ್ಲಿ ಅವರು ಈ ರೀತಿ ಇಷ್ಟು ವೇಗವಾಗಿ ಇಷ್ಟು ಕಡಿಮೆ ಸಮಯದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಏರಿಕೆಯಾಗಿದ್ದನ್ನು ನೋಡಿಲ್ಲವೆಂದು ಅವರು ಒಪ್ಪಿಕೊಂಡರು. ಈ ಗಮನಾರ್ಹ ಪರಿವರ್ತನೆಯು ಕೇವಲ ಔಷಧಿಗಳಿಂದ ಸಂಭವಿಸಿದೆಯೇ? ಕೇವಲ ದೈವಾನುಗ್ರಹದಿಂದ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮಾರ್ಗದರ್ಶನದಿಂದ ಮಾತ್ರವೇ ಸಾಧ್ಯವಾಯಿತು. ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ನಿರಂತರವಾಗಿ ರಕ್ಷಿಸುತ್ತಿರುವುದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಸಂಪೂರ್ಣವಾಗಿ ಕೃತಜ್ಞಳಾಗಿದ್ದೇನೆ.